ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ. ಮೊಟ್ಟ ಮೊದಲಿಗೆ ಲಾಲ್ಬಾಗಿನ ಫ್ಲವರ್ ಶೋಗಳು ಹೇಗೆ ಪ್ರಾರಂಭವಾದವು ಅನ್ನೋದ್ರ ಬಗ್ಗೆ ಒಂದು ಮೆಲುಕು ಹಾಕೋದಾದರೆ, ಸುಮಾರು 1912ರಲ್ಲಿ ಏನು ಗುಸ್ತಾವ್ ಹರ್ಮನ್ ಕ್ರುಂಬಿಗಲ್ ಈ ಒಂದು ಒಂದು ಗಾರ್ಡನ್ ಸೂಪರ್ಡೆಂಟ್ ಆಗಿ ಬಂದರು ನಮ್ಮ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯಲ್ಲಿ. ಆ ಒಂದು ಸಂದರ್ಭದಲ್ಲಿ ಅವರು ಅಲಂಕಾರಿಕ ತೋಟಗಾರಿಕೆಗೆ ಅಂದರೆ ಬಹುಮುಖ್ಯವಾಗಿ ಆರ್ನಮೆಂಟಲ್ ಹಾರ್ಟಿಕಲ್ಚರ್ಗೆ ಒತ್ತು ಕೊಡುವ ಉದ್ದೇಶದಿಂದ ಒಂದು 1912ರಲ್ಲಿ ಮೈಸೂರು ಹಾರ್ಟಿಕಲ್ಚರ್ ಸೊಸೈಟಿ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದರು. ಆ ಮೂಲಕ ಈ ನಗರ ಪ್ರದೇಶದಲ್ಲಿರ್ತಕ್ಕಂಥ ಏನು ಆಸಕ್ತರು ತಮ್ಮ ಮನೆ ಅಂಗಳದಲ್ಲಿ ತಾರಸಿಯ ಮೇಲೆ ಮತ್ತು ತಮಗೆ ಬೇಕಾದಂಥ ಸ್ಥಳಗಳಲ್ಲಿ ಬೆಳೆದಂಥ ಹಣ್ಣು ಹಂಪಲು ತರಕಾರಿ ಕುಂಡಗಳನ್ನು ಇಲ್ಲಿಗೆ ತಂದು ಪ್ರದರ್ಶನ ಮಾಡಬೇಕು. ತದನಂತರ ಇಲ್ಲಿಂದ ಜಡ್ಜಸ್ಸನ್ನು ಕಳಿಸಿ ಅಲ್ಲಿ ಅವರು ಬೆಳೆದಿರ್ತಕ್ಕಂಥ ತೋಟವನ್ನು ಒಂದು ಎವ್ಯಾಲ್ಯೂಯೇಟ್ ಮಾಡಿ ತೀರ್ಪನ್ನು ಕೊಟ್ಟು ಅವರಿಗೆ ಬಹುಮಾನವನ್ನು ಕೊಡೋದ್ರ ಮೂಲಕ ಈ ಒಂದು ಅಲಂಕಾರಿಕ ತೋಟಗಾರಿಕೆಯನ್ನು ಉತ್ತೇಜಿಸಬೇಕು ಅಂತಕ್ಕಂಥ ಮೂಲ ಉದ್ದೇಶದಿಂದ ಈ ಒಂದು ಸೊಸೈಟಿಯನ್ನು ಅವರು ಹುಟ್ಟಾಕಿದ್ರು. ತದನಂತರ ತಮಗೆಲ್ಲ ತಿಳಿದಿರೋ ಹಾಗೆ ಒಂದು ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಲಾಲ್ಬಾಗ್ ಮತ್ತು ಕಬ್ಬನ್ ಉದ್ಯಾನವನಗಳು ಬೆಂಗಳೂರು ನಗರದ ಒಂದು ಶ್ವಾಸಕೋಶಗಳು ಅಂತ ಹೇಳ್ಬೋದು. ಮತ್ತು ವಿಶೇಷವಾಗಿ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, ಮಿಲಿಟರಿ ಕ್ಯಾಂಪಸ್ಗಳು, ಮತ್ತು ಬೆಂಗಳೂರು ಯೂನಿವರ್ಸಿಟಿಯ ಕ್ಯಾಂಪಸ್ಸು, ಅಗ್ರಿಕಲ್ಚರಲ್ ಸೈನ್ಸಸ್ ಕ್ಯಾಂಪಸ್ಸು, ಹೀಗೆ ಹಲವಾರು ದೊಡ್ಡ ಪ್ರಮಾಣದ ಕ್ಯಾಂಪಸಸ್ ಏನಿದೆ, ಲಕ್ಷಾಂತರ ಸಾವಿರಾರು ಮರಗಳಿಂದ ಕೂಡಿರ್ತಕ್ಕಂಥ ಒಂದು ದೊಡ್ಡ ಕ್ಯಾಂಪಸ್ ಏನಿತ್ತು, ಇವೆಲ್ಲವೂ ಸೇರಿ ಬೆಂಗಳೂರು ಒಂದು ಒಂದು ಬಟಾನಿಕಲ್ ಅಂದರೆ ಲೈಕ್ ಗಾರ್ಡನ್ ಸಿಟಿ ಅಂತಕ್ಕಂಥ ಒಂದು ನೇಮನ ಪಡೆದುಕೊಳ್ಳಿಕ್ಕೆ ಮೂಲ ಕಾರಣ ಆಯಿತು. ಅಂದರೆ 1912ಕ್ಕೂ ಮೊದಲು ಬ್ರಿಟಿಷ್ ಕಾಲಘಟ್ಟದಲ್ಲಿ ಸಣ್ಣ ಪ್ರಮಾಣದಲ್ಲಿ ಫ್ಲವರ್ ಶೋಗಳನ್ನ ಮಾಡಿದಂಥ ಒಂದು ದಾಖಲೆಗಳಿವೆ. ಆದರೆ 1889ನಲ್ಲಿ ಗಾಜಿನ ಮನೆಯನ್ನು ಕಟ್ಟಿದ ನಂತರ ಈ ಒಂದು 1889-19ನಲ್ಲಿ ಜಾನ್ ಕೆಮರಾನ್ ಅವರ ಕಾಲಘಟ್ಟದಲ್ಲಿ ಈ ಒಂದು ಐತಿಹಾಸಿಕ ಗಾಜಿನ ಮನೆ ನಿರ್ಮಾಣ ಆಯಿತು. ತದನಂತರ ಈ ಒಂದು ಗಾಜಿನ ಮನೆ ಫಲಪುಷ್ಪ ಪ್ರದರ್ಶನಗಳನ್ನು ಒಂದು ಮಾಡಲಿಕ್ಕೋಸ್ಕರನೇ ಮೀಸಲಿಡುವ ರೀತಿಯಲ್ಲಿ ನಿರಂತರವಾಗಿ ಫಲಪುಷ್ಪ ಪ್ರದರ್ಶನಗಳು ನಡ್ಕೊಂಡು ಬಂದಿವೆ. ಸೊ ಈವರೆಗೆ ಸುಮಾರು 215 ಫಲಪುಷ್ಪ ಪ್ರದರ್ಶನಗಳನ್ನು ಈ ಲಾಲ್ಬಾಗ್ ಕಂಡಿದೆ. ಪ್ರಸ್ತುತ ಫಲಪುಷ್ಪ ಪ್ರದರ್ಶನ ನಾವು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸ್ತಕ್ಕಂಥ ಪರಿಕಲ್ಪನೆ ಇಡೀ ತೋಟಗಾರಿಕೆ ಇಲಾಖೆ ಆಯೋಜನೆ ಮಾಡಿರ್ತಕ್ಕಂಥ ಫಲಪುಷ್ಪ ಪ್ರದರ್ಶನ 216ನೇ ಫಲಪುಷ್ಪ ಪ್ರದರ್ಶನ. ಇದು ಕೂಡ ಒಂದು ದೊಡ್ಡ ಇತಿಹಾಸ. ಏಕೆಂದರೆ ಈ ಜಾಗತಿಕವಾಗಿ ನಾವು ನೋಡೋದಾದರೆ ಅಮೆರಿಕಾದಲ್ಲಿ ಲಾಂಗೆಸ್ಟ್ ಶೋಗಳಾಗಿರ್ತಕ್ಕಂಥ ಉದಾಹರಣೆಗಳಿವೆ. ಅದನ್ನು ಹೊರತುಪಡಿಸಿದರೆ 2ನೇ ಸ್ಥಾನದಲ್ಲಿ ಲಂಡನ್ನಲ್ಲಿರ್ತಕ್ಕಂಥ ಪ್ರಪಂಚದ ಬೃಹತ್ ಬಟಾನಿಕಲ್ ಗಾರ್ಡನ್ ಇದೆ, ಸಸ್ಯಶಾಸ್ತ್ರೀಯ ತೋಟ ಕ್ಯೂ ಗಾರ್ಡನ್ ಏನಿದೆ, ಅಲ್ಲಿ ರಾಯಲ್ ಬಟಾನಿಕಲ್ ಸೊಸೈಟಿಯ ಮುಖೇನ ಜರುಗತಕ್ಕಂಥ ಚೆಲ್ಸಿ ಶೋಗಳು ವಿಶ್ವಪ್ರಸಿದ್ಧ ಮತ್ತು ಜಾಗತಿಕವಾಗಿ 2ನೇ ಸ್ಥಾನದಲ್ಲಿವೆ. ಮತ್ತು ಲಾಲ್ಬಾಗ್ನ ಈ ಒಂದು ಕರ್ನಾಟಕದ ಫಲಪುಷ್ಪ ಪ್ರದರ್ಶನಗಳು ಜಾಗತಿಕವಾಗಿ 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನಾಡು ಮತ್ತು ರಾಷ್ಟ್ರದ ಹೆಗ್ಗಳಿಕೆ ಅಂತಲೇ ಹೇಳ್ಬೋದು. ಇಷ್ಟೊಂದು ಸುದೀರ್ಘ ಇತಿಹಾಸ ಆಗಿರ್ತಕ್ಕಂಥ ಫಲಪುಷ್ಪ ಪ್ರದರ್ಶನದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಮತ್ತು ಬೆಂಗಳೂರಿಗರಿಗೆ ವರ್ಷಕ್ಕೆ 2 ಬಾರಿ ಒಂದು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ರಿಪಬ್ಲಿಕ್ ಡೇ 2 ಅಕೇಶನ್ಸಲ್ಲಿ ನಾವು ನಿರಂತರವಾಗಿ ಫಲಪುಷ್ಪ ಪ್ರದರ್ಶನಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಫಲಪುಷ್ಪ ಪ್ರದರ್ಶನಗಳ ಹಿನ್ನೆಲೆಯನ್ನು ನೋಡೋದಾದರೆ ಕುಂಡದಲ್ಲಿ ಬೆಳೆದಂಥ ಹೂಗಳನ್ನು, ತರಕಾರಿಗಳನ್ನು, ಔಷಧಿ ಸಸ್ಯಗಳನ್ನು, ಹಣ್ಣಿನ ಗಿಡಗಳನ್ನು ಪ್ರದರ್ಶನ ಮಾಡುವುದರ ಮೂಲಕ ಇಂದಿನ ಪ್ರದರ್ಶನಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇತ್ತು. ಆದರೆ ಪ್ರಸ್ತುತ ನಾವು ಸುಮಾರು ಕಳೆದ 13 ಶೋಗಳಿಂದ ಈ ನಾಡಿನ ಅಥವಾ ರಾಷ್ಟ್ರದ ಒಬ್ಬ ದಾರ್ಶನಿಕರನ್ನು ವಿಷಯಾಧಾರಿತವಾಗಿ ಇಟ್ಕೊಂಡು ಅವರ ಸಂಪೂರ್ಣವಾದಂಥ ಒಂದು ದರ್ಶನವನ್ನು ಮಾಡುವುದರ ಜೊತೆಗೆ ಈ ರಾಷ್ಟ್ರ ಹಾಗೂ ನಾಡಿನ ಹಲವಾರು ಮೂಲೆಗಳಿಂದ ಲಕ್ಷಾಂತರ ಹೂಗಳನ್ನು ತಂದು ಪ್ರತಿ ಒಂದು ಶೋನಲ್ಲೂ ಕೂಡ ಒಂದು ವಿಶೇಷವಾದಂಥ ಬದಲಾವಣೆಯೊಂದಿಗೆ ನಾವು ನಿರಂತರವಾಗಿ ಫಲಪುಷ್ಪ ಪ್ರದರ್ಶನಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಸೊ ಈ ಬಾರಿಯ ಫಲಪುಷ್ಪ ಪ್ರದರ್ಶನ ದಾದಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಮರ್ಪಿತ ಆಗಿದೆ, ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಸೊ ಜನವರಿ 8ರಿಂದ ಮಾನ್ಯ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆಗೊಂಡಂಥ ಈ ಪ್ರದರ್ಶನ 19ನೇ ತಾರೀಕುವರೆಗೂ ಕೂಡ 12 ದಿವಸಗಳ ಕಾಲ ಜರುಗಲಿದೆ.